ಎಲ್ರಿಗೂ ನಮಸ್ಕಾರ. ಇಂದಿನ ದಿನಾಂಕ ಡಿಸೆಂಬರ್ 16. ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣಪಕ್ಷ. ಡಿಸೆಂಬರ್ 16ನೇ ತಾರೀಕು ಮಂಗಳವಾರ ಆಗುತ್ತೆ. ದ್ವಾದಶಿ ತಿಥಿ ರಾತ್ರಿ 11:45ವರೆಗೂ ಇದೆ. ಆ ನಂತರ ತ್ರಯೋದಶಿ ಆರಂಭ ಆಗುತ್ತೆ. ಸ್ವಾತಿ ನಕ್ಷತ್ರ 2:55 ಇದೆ ಮಧ್ಯಾಹ್ನ. ಆ ನಂತರ ವಿಶಾಖ ನಕ್ಷತ್ರ ಆರಂಭ ಆಗುತ್ತೆ. ಅತಿಗಂಡ ಯೋಗ ಮತ್ತು ಕೌಲವ ಕರಣ ಇದೆ. ಇವತ್ತು ಮಂಗಳವಾರ ಆಗಿದೆ, ದ್ವಾದಶಿ ಆಗಿದೆ. ಮುಖ್ಯವಾಗಿ ಈ ಭೂಮಿಗೆ ಸಂಬಂಧಪಟ್ಟಂತೆ ಅಥವಾ ಮನೆಗೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸವನ್ನು ಮಾಡಬಾರ್ದು, ಆರಂಭ ಮಾಡಬಾರ್ದು. ಅದರಲ್ಲೂ ಈವನ್ ಈ ಮನೆಯನ್ನು ರಿಪೇರಿ ಮಾಡಿಸೋದು ಅದು ಸಹ ತಪ್ಪು. ಅದಾಗ್ಬೋದು, ಬಣ್ಣ ಹೊಡೆಸೋದಾಗ್ಬೋದು, ಹೊಡೆಸೋದಾಗ್ಬೋದು, ಯಾವುದೇ ಆಗಲಿ ಮನೆಗೆ ಸಂಬಂಧಪಟ್ಟಿದ್ದ ಯಾವುದೇ ಕೆಲಸವನ್ನು ಮಾಡಬಾರ್ದು. ಅದು ಮುಖ್ಯವಾದಂತಹ ವಿಚಾರ, ನೆನಪಿನಲ್ಲಿ ಇಟ್ಕೊಂಡಿರಿ. ಇದಾದ ನಂತರ ಮಂಗಳವಾರ ಆದರೂ ಕೂಡ ಈಗಾಗಲೇ ಆರಂಭ ಮಾಡಿರೋ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಯಾವುದೇ ರೀತಿಯ ತೊಂದರೆ ಅದರಿಂದ ಉಂಟಾಗಲ್ಲ. ಸುಸೂತ್ರವಾಗಿ ಸುಗಮವಾಗಿ ನಡ್ಕೊಂಡು ಹೋಗುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಸ್ವಾತಿ ನಕ್ಷತ್ರ ಇದೆ. ಸ್ವಾತಿ ನಕ್ಷತ್ರದಲ್ಲಿ ನಿಮಗೆ ತಾರಾಬಲ ಬಂದರೆ ಯಾವುದೇ ಕೆಲಸವನ್ನು ನೀವು ಮಾಡಿದರೂ ಕೂಡ ಅದರಲ್ಲಿ ನಿರೀಕ್ಷಿಸಿದ ಯಶಸ್ಸು ಖಂಡಿತವಾಗೂ ಸಿಗುತ್ತೆ. ಇದು ಇರುವ ವಿಚಾರ. ಇನ್ನು ಈ ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನ 3:10 ಆರಂಭ ಆಗಿ 4:36 ಮುಗಿಯುತ್ತೆ. ಸಾಮಾನ್ಯವಾಗಿ ಈ ವೇಳೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನಾಗಲಿ ಪೂಜೆ ಪುನಸ್ಕಾರವನ್ನಾಗಲಿ ಮಾಡಲ್ಲ. ಇನ್ನು ಯಮಗಂಡ ಕಾಲ ಬೆಳಗ್ಗೆ 9:27 ಆರಂಭ ಆಗಿ ರಾತ್ರಿ 10:53 ಮುಗಿಯುತ್ತೆ. ಈ ವೇಳೆಯಲ್ಲಿ ಅತಿ ಮುಖ್ಯವಾದಂತಹ ವಿಚಾರ, ಮನೆಯಿಂದ ಹೊರಗೆ ಪ್ರಯಾಣವನ್ನು ಮಾಡಬಾರ್ದು. ಆ ನಂತರ ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು. ಹೊಸ ವಾಹನವನ್ನು ಕೊಳ್ಳಬಾರ್ದು. ಇಷ್ಟೂ ತುಂಬ ಮುಖ್ಯವಾದಂತಹ ವಿಚಾರ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗತ್ತೆ. ಎಲ್ಲಿಯವರೆಗೂ ನಾವು ಒಬ್ರಿಗೆ ಒಳ್ಳೆಯದನ್ನು ಕೋರ್ತೀವೋ, ಒಳ್ಳೆಯದನ್ನು ಮಾಡ್ತೀವೋ, ಅಲ್ಲಿವರೆಗೂ ನಮಗೆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಖಂಡಿತ ಸಹಾಯ ಮಾಡ್ತಾನೆ. ದೇವರು ತನ್ನ ನಿಜ ಸ್ವರೂಪದಲ್ಲೂ ಬರಲ್ಲ. ಬಂದರೆ ದೇವರು ಏನು ಮಾಡ್ತಾನೆ, ಈ ಜನರಿಂದ ಕಷ್ಟವನ್ನೇ ಅನುಭವಿಸ್ತಾನೆ. ಆದ್ದರಿಂದ ಯಾವುದೋ ಒಂದು ರೂಪದಲ್ಲಿ ಬರ್ತಾನೆ. ಇದು ನಿಜವಾದ ವಿಚಾರ, ಸತ್ಯಾಂಶ ಇದು. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯವರ ವಿಚಾರಕ್ಕೆ ಬಂದಾಗ ಸಾಮಾಜಿಕ ಜೀವನದಲ್ಲಿ ಇವರಿಗೆ ವಿಶಿಷ್ಟವಾದಂತಹ ಒಂದು ಸೌಲಭ್ಯಗಳು ಸಿಗುತ್ತೆ. ಅಂದರೆ ಒಂದು ರೀತಿ ಭಾಗ್ಯದಾಯಕ ಅಂತ ಹೇಳ್ಬೋದು. ಅದರಲ್ಲೂ ರಾಜಕಾರಣಿಗಳು ನಿಜಕ್ಕೂ ಒಳ್ಳೆಯ ಒಂದು ನಿರೀಕ್ಷಣೆಯಲ್ಲಿ ಇವತ್ತು ಇರ್ತಾರೆ. ಅದು ಫಲವನ್ನು ಸಹ ನೀಡುತ್ತೆ, ಯಾವುದೇ ತೊಂದರೆ ಇಲ್ಲ. ಇನ್ನು ದೇವರ ಮೇಲೆ ಅಪಾರವಾದ ಭಕ್ತಿ ಉಂಟಾಗುತ್ತೆ. ಈ ಕಾರಣದಿಂದ ಕುಟುಂಬದಲ್ಲಿ ಈ ಧಾರ್ಮಿಕತೆಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ನಡೆಯೋದಕ್ಕೆ ನೇರವಾಗಿ ನೀವು ಕಾರಣರಾಗ್ತೀರಿ. ಇನ್ನು ಕುಟುಂಬದಲ್ಲಿ ಯಾವುದೇ ರೀತಿಯ ತೊಂದರೆ ಬಾರದಂತೆ ನೋಡ್ಕೋತೀರಿ. ಯಾಕೆಂದರೆ ಕುಟುಂಬಕ್ಕೆ ಸಂಬಂಧಪಟ್ಟ ಯಾವುದೇ ಜವಾಬ್ದಾರಿ ಇದ್ದರೂ ಅದನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದನ್ನು ನೀವೇ ತೀರ್ಮಾನ ಮಾಡ್ತೀರಿ, ನೀವೇ ಮಾಡ್ತೀರಿ. ಇಲ್ಲ ಬೇರೆಯವರಿಗೆ ಒಂದು ಒಳ್ಳೆಯ ಸೂಕ್ತ ಮಾರ್ಗದರ್ಶನವನ್ನು ಕೊಡ್ತೀರಿ. ಅದು ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ಯಾರು ವ್ಯವಸ್ಥಾಪಕ ಹುದ್ದೆಯಲ್ಲಿದ್ದರೆ, ಅಂದರೆ ಇವಾಗ ಮ್ಯಾನೇಜರ್ ಆಗ್ಬೋದು, ಕನ್ವೀನರ್ ಆಗ್ಬೋದು, ಇಂತಹ ಕೆಲಸ ಕಾರ್ಯದಲ್ಲಿ ಇದ್ದರೆ ಅವರಿಗೆ ಎದುರಾಗುವ ಸಮಸ್ಯೆಗಳಿಂದ ಮುಕ್ತಿ ದೊರೆಯುತ್ತೆ. ಇವರು ಮಾಡದ ತಪ್ಪಿಗೆ ಸಮಸ್ಯೆಗಳು ಎದುರಾಗಿರುತ್ತೆ. ಯಾರೋ ಮಾಡಿದ ತಪ್ಪಿಗೆ ಅದು ನಿಜಾಂಶ ಹೊರಬರುತ್ತೆ. ಆದ್ದರಿಂದ ಹಿರಿಯರಿಂದ ಒಂದು ರೀತಿಯ ಒಂದು ಸಮಾಧಾನ ಇವರಿಗೆ ಸಿಗುತ್ತೆ. ಅದು ಮುಖ್ಯವಾದಂತಹ ವಿಚಾರ. ಇನ್ನು ನಿಮ್ಮ ಸೋದರ ಮತ್ತು ನಿಮ್ಮ ತಂದೆಯ ನಡುವೆ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಆದ್ದರಿಂದ ಅದರಲ್ಲಿ ನೀವು ಮಧ್ಯವಹಿಸಿ
ಅದಕ್ಕೆ ಸೂಕ್ತ ಪರಿಹಾರವನ್ನು ಸಹ ನೀವು ಕಂಡುಹಿಡಿಯೋದ್ರಲ್ಲಿ ಯಶಸ್ಸನ್ನು ಗಳಿಸ್ತೀರಿ. ಯಾರು ಭಾಷಾ ವಿಜ್ಞಾನದಲ್ಲಿ ವಿದ್ವಾಂಸರಿರ್ತೀರಿ ಅವರಿಗೆ ವಿನೂತನ ರೀತಿಯ ರಾಜ್ಯ ಅಥವಾ ರಾಜ್ಯ ಮಟ್ಟದ ಗೌರವ ಸಿಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಅನಿರೀಕ್ಷಿತ ಧನಲಾಭ ಇರುತ್ತೆ. ಆದರೆ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಆ ಹಣವನ್ನು ಉಳಿಸಿಕೊಳ್ಳುವ ಬಗ್ಗೆ ಸ್ವಲ್ಪ ನೀವು ಯೋಚನೆ ಮಾಡಲೇಬೇಕಾಗುತ್ತೆ. ಆರೋಗ್ಯದ ಬಗ್ಗೆ ಯೋಚನೆ ಇಲ್ಲ, ಉತ್ತಮ ಆರೋಗ್ಯ ನಿಮ್ಮದಾಗಿರುತ್ತೆ. ವೃಷಭ ರಾಶಿಯಲ್ಲಿ ಜನಿಸಿರೋರು ಇವರಿಗೆ ಇವತ್ತು ಇವರ ಸೋದರರು ಅಥವಾ ಸೋದರಿಯರಿಂದ ಉತ್ತಮ ಒಂದು ಪ್ರೀತಿ ವಿಶ್ವಾಸ ಸಿಗುತ್ತೆ, ಒಳ್ಳೆಯ ಬಾಂಧವ್ಯ ವೃದ್ಧಿಯಾಗುತ್ತೆ. ಸ್ವಂತ ವ್ಯಾಪಾರ ವ್ಯವಹಾರಗಳನ್ನು ಇವರು ಮಾಡ್ತಾ ಇದ್ದರೆ ಉತ್ತಮ ಲಾಭವನ್ನು ಸಹ ಗಳಿಸ್ತಾರೆ. ಈ ಕಾರಣದಿಂದ ಇವರಿಗೆ ಇವತ್ತು ಹಣಕಾಸಿನ ಕೊರತೆ ಉಂಟಾಗಲ್ಲ. ಎಷ್ಟೇ ಒಂದು ಖರ್ಚು ವೆಚ್ಚಗಳು ಬಂದರೂ ಕೂಡ ಏಕಾಂಗಿಯಾಗಿ ಅದನ್ನು ನಿರ್ವಹಿಸುವ ಸಾಮರ್ಥ್ಯ ಇವರಿಗೆ ಉಂಟಾಗುತ್ತೆ. ಇನ್ನು ಕೆಲವರನ್ನು ಇವರು ತಮ್ಮ ವಿರೋಧಿಗಳು ಅಂತ ಭಾವಿಸಿರ್ತಾರೆ. ಏನಾಗುತ್ತೆ ಅಂದರೆ ಅಂತಹ ವ್ಯಕ್ತಿಗಳಿಂದಾನೇ ಇವರ ಸಮಸ್ಯೆಯೊಂದು ಪೂರ್ಣಗೊಳ್ಳುತ್ತೆ, ಅಂದರೆ ಸಮಸ್ಯೆಯೊಂದಕ್ಕೆ ಪರಿಹಾರ ಸಿಗುತ್ತೆ. ಈ ಕಾರಣದಿಂದ ಎಲ್ಲರ ಜೊತೆ ಇವರು ಪ್ರೀತಿ ವಿಶ್ವಾಸದಿಂದ ಬಾಳ್ತಾರೆ. ಆದ್ದರಿಂದ ಮನಸ್ಸಿನಲ್ಲಿ ಮತ್ತು ಜೀವನದಲ್ಲಿ ಶಾಂತಿ, ನೆಮ್ಮದಿ, ಸಂತೋಷ ಇರುತ್ತೆ. ಆದರೆ ದಂಪತಿಗಳ ನಡುವೆ ಅನಾವಶ್ಯಕ ವಿಚಾರ ಅಂದರೆ ಗಂಡಂಗೂ ಸಂಬಂಧಪಟ್ಟಿದ್ದಲ್ಲ, ಹೆಂಡತಿಗೂ ಸಂಬಂಧಪಟ್ಟಿದ್ದಲ್ಲ, ಮೂರನೇ ವ್ಯಕ್ತಿಗೆ ಸಂಬಂಧಪಟ್ಟ ವಿಚಾರಕ್ಕೆ ಸ್ವಲ್ಪ ಭಿನ್ನಾಭಿಪ್ರಾಯ ಅಥವಾ ಈ ಮನಸ್ತಾಪ ಬರುತ್ತೆ. ಯಾವುದೇ ವ್ಯಕ್ತಿಗೆ ಹಾನಿಯನ್ನು ಉಂಟು ಮಾಡಬಾರ್ದು ಅಂತ ನಿಮ್ಮ ಮನಸ್ಸಲ್ಲಿರುತ್ತೆ, ಹಾಗೆ ನಡ್ಕೊಂಡು ಹೋಗ್ತೀರಿ. ಆದರೆ ನಿಮಗೆ ಅರಿವಿಲ್ಲದಂತೆ ನಿಮ್ಮ ಆತ್ಮೀಯರ ಹಣಕಾಸಿನ ವಿಚಾರದಲ್ಲಿ ನೀವು ಈ ಮಧ್ಯಸ್ಥಿಕೆ ವಹಿಸೋದ್ರಿಂದ ಅವರು ಸ್ವಲ್ಪ ಕಷ್ಟವನ್ನು ಎದುರಿಸಬೇಕಾಗತ್ತೆ. ಆದ್ದರಿಂದ ಎಚ್ಚರಿಕೆಯಿಂದ ಇರಿ. ಉದ್ಯೋಗದಲ್ಲಿ ಯಾವುದೇ ತೊಂದರೆ ಇಲ್ಲ, ಕುಟುಂಬದಲ್ಲಿ ಸಹ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ. ಹಣಕಾಸಿನ ವಿಚಾರ ಆಗಲೇ ಹೇಳಿದ್ದೀನಿ, ಯೋಚನೆ ಮಾಡಬೇಡಿ. ಆದರೆ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಗಮನವನ್ನು ಇಡೋದು ಒಳ್ಳೆಯದು. ಇನ್ನು ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಇಲ್ಲ, ನೆಗ್ಲಿಜೆನ್ಸ್ ಇರಬಾರ್ದು. ಮಿಥುನ ರಾಶಿಯಲ್ಲಿ ಜನಿಸಿರೋರು ಇವರ ಮನಸ್ಸಿನಲ್ಲಿ ಒಂದು ರೀತಿಯ ತಳಮಳ ಇರುತ್ತೆ, ಯಾವುದೋ ಒಂದು ವಿಚಾರಕ್ಕೆ ಹೆಚ್ಚಿನ ಬೇಸರ ಇರುತ್ತೆ. ಹಾಗೆ ಯಾರೊಂದಿಗೂ ಮಾತನಾಡಬಾರ್ದು, ಯಾರ ವಿಚಾರಕ್ಕೂ ಹೋಗಬಾರ್ದು, ತಾವಾಯಿತು ತಮ್ಮ ಕೆಲಸವಾಯಿತು ಆ ರೀತಿ ಇರಬೇಕು ಅನ್ನೋ ಒಂದು ಮನೋಭಾವನೆ ಇರುತ್ತೆ. ಆದರೆ ಏನಪ್ಪ ಆಗುತ್ತೆ ಅಂದರೆ ಇವರ ಮಕ್ಕಳ ಒಂದು ಮಧ್ಯಸ್ಥಿಕೆಯಿಂದ ಇವರ ಮನಸ್ಸಿನಲ್ಲಿರೋ ಈ ಎಲ್ಲ ಋಣಾತ್ಮಕ ಭಾವನೆಗಳು ದೂರವಾಗೋದ್ರಿಂದ ಸಂತೋಷದಿಂದ ದಿನವನ್ನು ಕಳೀತಾರೆ. ಇವರ ಕೆಲಸ ಕಾರ್ಯಗಳಲ್ಲಿ ಯಾವುದೇ ತೊಂದರೆ ಉಂಟಾಗಲ್ಲ. ಒಂದು ವೇಳೆ ತೊಂದರೆ ಎದುರಾಗುವ ಸಂದರ್ಭ ಬಂತು ಅಂದರೆ ತಾವೇನೇ ಅದಕ್ಕೆ ಸೂಕ್ತವಾದಂತಹ ಪರಿಹಾರ ತಗೊಂಡು ತಮ್ಮ ಮಾಡೋ ಕೆಲಸದ ನೀತಿಯನ್ನು ಬದಲಾಯಿಸ್ತಾರೆ. ಇದರಿಂದ ಬೇರೆಯವರ ಮೆಚ್ಚುಗೆ ಸಹ ಇವರಿಗೆ ಸಿಗುತ್ತೆ. ಇನ್ನು ಇವರ ಮನಸ್ಸಿಗೆ ಬೇಸರ ಉಂಟಾದಾಗ ಆ ಬೇಸರದಿಂದ ಹೊರಬರೋದಕ್ಕೋಸ್ಕರ ತಮ್ಮ ಕುಟುಂಬದ ಸದಸ್ಯರ ಜೊತೆ ಮನರಂಜನಾ ಸ್ಥಳಕ್ಕೆ ಹೋಗ್ತಾರೆ. ಅದು ಯಾವುದಾದ್ರೂ ಆಗ್ಬೋದು, ವಂಡರ್ಲಾ ಥರ ಏನಾರು ಆಗ್ಬೋದು, ಇಲ್ಲ ಯಾವುದೋ ಒಂದು ಫಿಲಮ್ ಆಗ್ಬೋದು, ಒಟ್ಟಿನಲ್ಲಿ ಮನರಂಜನಾ ಸ್ಥಳಕ್ಕೆ ಹೋಗ್ತಾರೆ. ಉತ್ತಮ ಆದಾಯ ಇರುತ್ತೆ, ಆದರೆ ಇವರಿಗೆ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಎದುರಾಗುತ್ತೆ. ಅದು ಹೇಗಪ್ಪ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಅಂದರೆ ಮಕ್ಕಳ ವಿಚಾರದಲ್ಲಿ, ಅದು ಮಕ್ಕಳು ವಿದ್ಯಾರ್ಥಿಗಳಾಗಿದ್ದಲ್ಲಿ ಮಾತ್ರ ಅನಿರೀಕ್ಷಿತವಾದ ಖರ್ಚು ವೆಚ್ಚ ಬಂದೇ ಬರುತ್ತೆ. ಸರಿ, ಮಕ್ಕಳಿಲ್ಲ, ಓದೋ ಮಕ್ಕಳಿಲ್ಲ, ದೊಡ್ಡವರಾಗ್ಬಿಟ್ಟಿದ್ದಾರೆ, ಅವ್ರಿಗೂ ಅಷ್ಟೇ ಅವರ ಮದುವೆ ನಿಶ್ಚಯ ಆಗ್ಬೋದು ಅಥವಾ ಉದ್ಯೋಗ ದೊರೀಬೋದು, ಯಾವುದೋ ಊರಲ್ಲಿ ಕೆಲಸ ಸಿಕ್ಬಿಡುತ್ತೆ, ಅವಾಗ ಅವ್ರಿಗೆ ಇಳ್ಕೊಂಬಂಗೆ ಜಾಗ ಬೇಕಲ್ಲ. ಅಂತಹ ವಿಚಾರಕ್ಕೆ ಅಂದರೆ ಕುಟುಂಬದ ಜನರಿಗೆ ಅನುಕೂಲತೆ ಕಲ್ಪಿಸುವ ಒಂದು ಸಲುವಾಗಿ ಇರುವ ಹಣವನ್ನು ಇವರು ಖರ್ಚು ಮಾಡಬೇಕಾಗಿ ಬರುತ್ತೆ. ಆರೋಗ್ಯದ ಬಗ್ಗೆ ಯಾವುದೇ ಒಂದು ಯೋಚನೆ ಇಲ್ಲ, ಉತ್ತಮ ಆರೋಗ್ಯ ನಿಮಗಿರುತ್ತೆ. ಕಟಕ ರಾಶಿಯವರು ಒಂದು ರೀತಿ ಇವತ್ತು ಮೌನವ್ರತವನ್ನು ಆಚರಣೆ ಮಾಡ್ತಾರೆ. ಮೌನವ್ರತ ಅಂದರೆ ಯಾರಾದರೂ ಸರಿ ಇವ್ರ ಬಗ್ಗೆ ಒಳ್ಳೆಯದಾಡಿದ್ರೆ
ಅದಕ್ಕೆ ಒಂದು ರೀತಿ ಸಂತೋಷ ಪಡಲ್ಲ. ಇವರ ಬಗ್ಗೆ ಕೆಟ್ಟದ್ದಾಗಿ ಮಾತಾಡಿಕೊಂಡ್ರೆ ಅದಕ್ಕೆ ಕುಗ್ಗೋದು ಇಲ್ಲ, ಅದನ್ನು ಕಾಮೆಂಟ್ ಸಹಿತ ಮಾಡಲ್ಲ. ತಾವಾಯಿತು ತಮ್ಮ ಕೆಲಸ ಆಯಿತು ಆ ರೀತಿ ಇರ್ತಾರೆ. ಏನಾಗುತ್ತೆ, ಇವರ ಈ ಸಹನಾಶೀಲ ವ್ಯಕ್ತಿತ್ವವನ್ನು ನೋಡಿದ ಬೇರೆಯವರು ಇವರಿಂದ ಸ್ವಲ್ಪ ಅಂತರವನ್ನು ಕಾಪಾಡ್ಕೋತಾರೆ. ಅವರಿಗೆ ಇವರ ಬಳಿ ಬಂದು ಮಾತನಾಡೋದಕ್ಕೆ ಸಹ ಒಂದು ಧೈರ್ಯ ಇಲ್ಲದಂತಾಗುತ್ತೆ. ಅಂದರೆ ಇವರು ಕೈಯಿಂದ ಆಗದ ಕೆಲಸವನ್ನು ಮೌನದಿಂದ ಇವತ್ತು ಖಂಡಿತವಾಗ್ಲೂ ಸಾಧಿಸ್ತಾರೆ. ನಿಜವನ್ನು ನುಡಿತಾರೆ. ಇವರು ಹೇಳೋ ನಿಜದಿಂದ ಬೇರೆ ಯಾರಿಗೂ ತೊಂದರೆ ಆಗಲ್ಲ. ಆ ರೀತಿ ಇವರು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಹಾಗೆಯೇ ಕುಟುಂಬದಲ್ಲಿ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಇನ್ನು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋತಾರೆ. ಇವರು ಬೇರೆಯವರಿಗೆ ಹಣದ ಸಹಾಯ ಮಾಡ್ತಾರೋ ಇಲ್ಲೋ ಬೇರೆ ವಿಚಾರ. ಇವರು ಹಣದ ಸಹಾಯ ಮಾಡಲ್ಲ, ಆದರೆ ಇವರಿಗೆ ಎಲ್ಲಿಂದ ಸಹಾಯ ಸಿಗುತ್ತೆ, ಯಾರಿಂದ ಸಹಾಯ ಸಿಗುತ್ತೆ ಅನ್ನೋ ಒಂದು ಸರಿಯಾದ ಮಾರ್ಗವನ್ನು ಅವಶ್ಯಕತೆ ಇದ್ದವರಿಗೆ ತೋರಿಸ್ತಾರೆ. ಈ ಕಾರಣದಿಂದ ಇವರಿಗೆ ಕುಟುಂಬದಲ್ಲಿ ಸಹ ಒಂದು ಒಳ್ಳೆಯ ಗೌರವಯುತ ಸ್ಥಾನಮಾನ ಸಿಗುತ್ತೆ. ಹಾಗೆ ಸಮಾಜದಲ್ಲಿ ಸಹ ಇವರು ಉತ್ತಮ ಒಂದು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸ್ತಾರೆ. ಇನ್ನು ಈ ಉದ್ಯೋಗದ ವಿಚಾರವನ್ನು ತಗೊಂಡಾಗ ಏನಪ್ಪ ಆಗುತ್ತೆ ಅಂದರೆ ಇವರಲ್ಲಿ ಒಂದು ತಿರಸ್ಕಾರದ ಮನೋಭಾವನೆ ಇರುತ್ತೆ. ಕಾರಣ ಏನಪ್ಪ ಅಂದರೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಬೇರೆಯವರು ಅನಾವಶ್ಯಕವಾಗಿ ಭಾಗವಹಿಸೋದಕ್ಕೆ ಬರ್ತಾರೆ. ಅದರಿಂದ ತಿರಸ್ಕಾರದ ಮನೋಭಾವನೆಯನ್ನು ತೋರಿಸ್ತಾರೆ. ಆದರೂ ಕೂಡ ಯಾವುದೇ ತೊಂದರೆ ಉಂಟಾಗಲ್ಲ. ಹಣಕಾಸಿನ ವಿಚಾರದಲ್ಲಿ ಯೋಚನೆ ಬೇಡ. ನಿಮಗೆ ಅವಶ್ಯಕತೆ ಇದ್ದಷ್ಟು ಹಣವನ್ನು ಸಂಪಾದಿಸುವ ಒಂದು ಈ ಛಾತಿ ಅಥವಾ ಬುದ್ಧಿವಂತಿಕೆ ನಿಮ್ಮಲ್ಲಿರುತ್ತೆ. ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಗಮನವನ್ನು ತಗೊಳ್ಳೋದು ತುಂಬ ಒಳ್ಳೆಯದು. ಸಿಂಹ ರಾಶಿಯಲ್ಲಿ ಜನಿಸಿರೋರು, ಇವರಿಗೆ ಹಣಕಾಸಿನ ವಿಚಾರದಲ್ಲಿ ಅಥವಾ ಆದಾಯದ ವಿಚಾರದಲ್ಲಿ ಮನಸ್ಸಿನಲ್ಲಿ ಒಂದು ರೀತಿಯ ಆತಂಕ ಮನೆ ಮಾಡಿರುತ್ತೆ. ಕಾರಣ ಏನಪ್ಪ ಅಂದರೆ ಇವರು ತುಂಬ ಶತಾಯುಗತಾಯ ಪ್ರಯತ್ನ ಪಡ್ತಾರೆ. ಆದರೆ ಇವರ ಎಣಿಕೆಯಂತೆ ಇವರ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಉಂಟಾಗಿರಲ್ಲ. ಆದರೆ ಏನಪ್ಪ ಆಗುತ್ತೆ ಅಂದರೆ ಈ ದಿನ ಕುಟುಂಬದ ಹಿರಿಯರ ಅಥವಾ ಮನೆತನದ ಹಿರಿಯರ ಒಂದು ಈ ಮಾರ್ಗದರ್ಶನ ಇವರಿಗೆ ಸಿಗುತ್ತೆ. ಯಾವ ಕೆಲಸವನ್ನು ಮಾಡಿದ್ರೆ ಏನಾಗುತ್ತೆ ಅನ್ನೋ ಒಂದು ಅನುಭವ ಸಹ ಇವರಿಗೆ ಇರುತ್ತೆ. ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಇದ್ದ ತೊಂದರೆಗಳು ಮತ್ತು ಮನಸ್ಸಿನ ಒಂದು ಆ ಭಾವನೆ, ತಪ್ಪು ಕಲ್ಪನೆ ಇರುತ್ತಲ್ಲ, ಅದು ಸಹ ದೂರವಾಗುತ್ತೆ. ಇದರಿಂದ ಕೇವಲ ಇವರು ಸಂತೋಷವಾಗಿರೋದ್ರಲ್ಲಿರ ಆ ಸಂತೋಷನ ಕುಟುಂಬದ ಎಲ್ಲರಿಗೂ ಹಂಚುತ್ತಾರೆ. ಒಂದು ವೇಳೆ ಅತಿ ಅನಿವಾರ್ಯವಾದಲ್ಲಿ ಇವರಿಗೆ ತಾಯಿಯ ಸಂಬಂಧಿಕರು, ಅವರ ಅಕ್ಕ ತಮ್ಮ ಆಗ್ಬೋದು ಅಥವಾ ಅಣ್ಣ ತಂಗಿ ಆಗ್ಬೋದು, ಅವರಿಂದ ಇವರಿಗೆ ಹಣದ ಸಹಾಯ ಸಿಗುತ್ತೆ. ಏನು ತೊಂದರೆ ಆಗಲ್ಲ. ಇಲ್ಲಿ ಮತ್ತೊಂದು ತುಂಬ ವಿಚಾರ ಏನಪ್ಪ ಅಂದರೆ ಮುಖ್ಯವಾದ ವಿಚಾರ, ಇವರ ಮನಸ್ಸು ಕ್ರಮೇಣವಾಗಿ ಒಂದು ಮಧ್ಯಾಹ್ನದ ನಂತರ ಒಂದು ಸ್ಥಿರತೆಯನ್ನು ಪಡೆಯುತ್ತೆ. ಯಾವಾಗ ಸ್ಥಿರತೆ ಪಡೆಯುತ್ತೋ, ಯಾವಾಗ ಅನುಕೂಲತೆ ಕಂಡು ಬರುತ್ತೋ, ಆವಾಗ ಇವರು ತಮ್ಮ ಮನಸ್ಸನ್ನು ಬದಲಾಯಿಸಿ ಸರಿಯಾದ ಮಾರ್ಗದಲ್ಲಿ ನಡೆಯೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಇವರ ಸ್ವಂತ ವ್ಯಾಪಾರ ವ್ಯವಹಾರ ಇದ್ದರೂ ಕೂಡ ಅದರಲ್ಲೂ ಸಹ ಉತ್ತಮ ಲಾಭವನ್ನು ಗಳಿಸ್ತಾರೆ. ಪಾಲುಗಾರಿಕೆ ವ್ಯವಹಾರದಲ್ಲಿದ್ದಂತೂ ಇವರಿಗೆ ಸಿಂಹ ಪಾಲು ಆ ಲಾಭಾಂಶದಲ್ಲಿ ಸಿಗುತ್ತೆ. ಒಟ್ಟಾರೆ ಇವನ ಜೀವನದಲ್ಲಿ ಇವತ್ತು ಸಂತೋಷದಾಯಕ ದಿನ ಅಂತ ಹೇಳಿದ್ರೆ ಯಾವುದೇ ಒಂದು ತಪ್ಪು ಇರಲ್ಲ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಮನಸ್ಸಿನಲ್ಲಿ ಯಾವುದೋ ಒಂದು ತಳಮಾಳ ಇರುತ್ತೆ. ಕಾರಣ ಇವರ ಬಾಳ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ. ಇವರ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ. ಕನ್ಯಾ ರಾಶಿಯಲ್ಲಿ ಜನಿಸಿರೋರು, ಇವರ ಸೋದರರು ಅವರಿಗೆ ಮನಸ್ಸಿನಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಇವರ ಕೆಲಸ ಕಾರ್ಯಗಳಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಾರೆ. ಇವರು ಸುಲಭವಾಗಿ ತಮ್ಮದೇ ಆದ ನೀತಿಯಲ್ಲಿ ತಮ್ಮ ಕೆಲಸಗಳನ್ನು ಪೂರೈಸ್ತಾ ಇರ್ತಾರೆ. ಆದರೆ ಇವರ ಸೋದರರು ಏನು ಮಾಡ್ತಾರೆ, ಯಾವಾಗ ಇವರ ಕೆಲಸದಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಾರೋ ಇವರ ಕೆಲಸ ಕಾರ್ಯಗಳು ಒಂದು ರೀತಿ ಈ ನೆನಗುದಿಗೆ ಬೀಳುತ್ತೆ. ಯಾವುದೇ ಕೆಲಸದಲ್ಲಿ ಇವರು ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಲ್ಲ. ಈ ಕಾರಣದಿಂದ ಕುಟುಂಬದಲ್ಲಿ, ಅದರಲ್ಲೂ ಮುಖ್ಯವಾಗಿ ಸೋದರರ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯ ಅಥವಾ ಮನಸ್ತಾಪ ಬರುವಂತಹ ಸಾಧ್ಯತೆಗಳಿವೆ.
ಅದೇನೇ ಮನಸ್ತಾಪ ಬಂದರೂ ಕೂಡ ಅದನ್ನು ಇವರು ಮುಂದುವರಿಸ್ಕೊಂಡು ಹೋಗಲ್ಲ. ತಮ್ಮ ತಪ್ಪನ್ನು ಬೇರೆಯವ್ರಿಗೆ ಹಾಕಲ್ಲ, ಬೇರೆಯವ್ರ ಮೇಲೆ ಹಾಕಲ್ಲ, ಹಾಗೆಯೇ ಬೇರೆಯವರ ಪ್ರಭಾವಕ್ಕೆ ಒಳಗಾಗಲ್ಲ. ಸ್ವತಂತ್ರವಾಗಿ ಮತ್ತೊಮ್ಮೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸ್ತಾ ಹೋಗ್ತಾರೆ. ಇವರ ಒಳ್ಳೆಯತನದಿಂದ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಖಂಡಿತವಾಗಲೂ ಇವತ್ತು ನೆಲೆಸಿರುತ್ತೆ. ಇನ್ನು ಇವರ ಸೋದರಿ ಅಂದರೆ ಅಕ್ಕ ಆಗ್ಬೋದು, ತಂಗಿ ಆಗ್ಬೋದು, ಅವರಿಗೆ ಇವರೇ ಹಣದ ಸಹಾಯವನ್ನು ಮಾಡ್ತಾರೆ. ಅವರ ಜೊತೆಗೂಡಿ ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರಗಳನ್ನು ಆರಂಭಿಸುವ ಒಂದು ನಿರೀಕ್ಷೆ ಸಾಧ್ಯ ಆಗುತ್ತೆ. ಯಾವುದೇ ರೀತಿಯ ಅಂಜಿಕೆ ಇಲ್ಲದೆ ತಮ್ಮ ಕೆಲಸವನ್ನು ಮಾಡ್ತಾರೆ. ಹಾಗೆ ಸಾಹಸದ ಗುಣ ಇವರಲ್ಲಿ ಇರುತ್ತೆ. ಯಾರಾದರೂ ಸಾಹಸ ಕಲಾವಿದರಿರೋದು ಅಂಥವರಿದ್ದರೆ ಅವರಿಗೆ ತುಂಬ ಒಳ್ಳೆಯ ದಿನ, ವಿಶಿಷ್ಟವಾದಂತಹ ಅವಕಾಶ ಸಿಗುತ್ತೆ. ಅದನ್ನು ಇವರು ಬಳಸ್ಕೋತಾರೆ. ಇವರು ಧಾರ್ಮಿಕತೆಯತ್ತ ಹೆಚ್ಚಿನ ಒಲವು ತೋರ್ತಾರೆ. ಈ ಕಾರಣದಿಂದ ಧಾರ್ಮಿಕ ಕೇಂದ್ರಕ್ಕೆ ಸತತವಾಗಿ ಭೇಟಿಯನ್ನು ಕೊಡ್ತಾರೆ. ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ, ಆಗಲೇ ಹೇಳಿದ್ದೀನಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ಸಹ ಕಣ್ಣಿನ ಸಣ್ಣ ಪುಟ್ಟ ತೊಂದರೆ ಬಿಟ್ಟರೆ ಬೇರೆ ಇನ್ನೇನೂ ಆಗಲ್ಲ, ಯೋಚನೆ ಮಾಡಬೇಡಿ. ತುಲಾ ರಾಶಿಯಲ್ಲಿ ಹುಟ್ಟಿರೋರು ತಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಸುಲಭವಾಗಿ ಯಶಸ್ಸನ್ನು ಕಾಣ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರ ಮನಸ್ಸು ಯಾವುದೇ ರೀತಿಯ ಈ ಕನ್ಫ್ಯೂಷನ್ನಲ್ಲಿ ಇರಲ್ಲ. ಯಾರೇ ಆಗಲಿ, ಅದು ವಯಸ್ಸಿನ ಮಿತಿ ಇಲ್ಲದೆ ಚಿಕ್ಕ ಮಕ್ಕಳಾಗಿರ್ಬೋದು ಅಥವಾ ವಯೋವೃದ್ಧರಾಗಿರ್ಬೋದು, ಯಾರಿಗೆ ಏನೇ ಒಂದು ಈ ಸಲಹೆ ಸೂಚನೆಯನ್ನು ಕೊಟ್ಟರೂ ಕೂಡ ಅದನ್ನು ಇವರು ಪಾಲಿಸ್ತಾರೋ ಇಲ್ವೋ, ಆದರೆ ಅದನ್ನು ಕೇಳ್ತಾರೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಪ್ರತಿಯೊಬ್ಬರೂ ಕೂಡ ಇವರಿಗೆ ಯಾವುದೇ ರೀತಿಯ ಕಷ್ಟ ನಷ್ಟಗಳು ಉಂಟಾಗುವ ಸಂದರ್ಭದಲ್ಲಿ ತಾವೇ ಸ್ವಯಂ ಪ್ರೇರಿತರಾಗಿ ಬಂದು ಇವರಿಗೆ ಸಹಾಯವನ್ನು ಮಾಡ್ತಾರೆ. ಈ ಕಾರಣದಿಂದ ಈ ದಿನ ಇವರ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ. ಇನ್ನು ಮನೆತನಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಕುಟುಂಬಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಅಥವಾ ಇವರಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಜಮೀನಿನ ಒಂದು ತಕರಾರು ಅಥವಾ ಯಾವುದಾದ್ರೂ ತೊಂದರೆಗಳು ಇತ್ತು ಅಂದರೆ ಅದನ್ನು ಇವರು ಈ ಮಾತುಕತೆಯ ಮೂಲಕ ಪರಿಹರಿಸ್ತಾರೆ. ಹೊಸ ವಾಹನವನ್ನು ಕೊಡ್ತಾರೆ, ಹೊಸ ಮನೆಯನ್ನು ಕೊಡ್ತಾರೆ, ಅಥವಾ ಇರುವ ವಾಸಸ್ಥಳವನ್ನು ಬದಲಾಯಿಸ್ತಾರೆ. ಮನಸ್ಸಿನಲ್ಲಿ ಎಷ್ಟೇ ಬೇಸರ ಇದ್ದರೂ ಕೂಡ ಆ ಬೇಸರವನ್ನು ತೋರ್ಪಡಿಸಿದ್ರೆ ಮಕ್ಕಳ ಜೊತೆ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ. ತಾಯಿಯ ಜೊತೆ ವಿಶೇಷವಾದಂತಹ ಬಾಂಧವ್ಯ ಇರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಅದರ ವಿಚಾರಕ್ಕೆ ಬಂದರೆ ವಿದ್ಯಾರ್ಥಿಗಳದು ಇನ್ನು ಸಂಪೂರ್ಣ ವಿದ್ಯಾಭ್ಯಾಸನೇ ಮುಗಿದಿರಲ್ಲ. ಆಗಲೇ ಈ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಒಳ್ಳೆಯ ಸಂಸ್ಥೆಯಲ್ಲಿ ಇವರಿಗೆ ಉದ್ಯೋಗ ಸಹ ಸಿಗುತ್ತೆ, ಯಾವುದೇ ತೊಂದರೆ ಇಲ್ಲ. ಒಟ್ಟಾರೆ ಇವರಿಗೆ ಸಮಾಜದಲ್ಲಿ ಉನ್ನತ ಮಟ್ಟದ ಕೀರ್ತಿ ಪ್ರತಿಷ್ಠೆ ದೊರೆಯುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯ ತೊಂದರೆ ಇರಲ್ಲ, ಉತ್ತಮ ಆದಾಯ ಇರುತ್ತೆ. ಹಾಗೆ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸ್ತಾರೆ. ಏನೇ ಆತಪಟ್ಟರು ಹೆಚ್ಚಾಗಿ ಹಣವನ್ನು ಖರ್ಚು ಮಾಡಲ್ಲ. ಇನ್ನು ಮತ್ತೊಂದು ವಿಚಾರ ಆರೋಗ್ಯದ ವಿಚಾರ. ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಗಮನವನ್ನು ತಗೋಬೇಕು. ಬಹುದಿನದಿಂದ ಏನಾದರೂ ಆರೋಗ್ಯದ ತೊಂದರೆ ಇದ್ದರೆ ಅದರ ಬಗ್ಗೆ ಚೂರು ಎಚ್ಚರಿಕೆ ವಹಿಸಿ, ಏನು ತೊಂದರೆ ಕಂಡುಬರಲ್ಲ. ವೃಶ್ಚಿಕ ರಾಶಿ. ಈ ರಾಶಿಯಲ್ಲಿ ಹುಟ್ಟಿರೋರು ಏನು ಮಾಡ್ತಾರೆ, ಮುಖ್ಯವಾಗಿ ವಿದ್ಯಾರ್ಥಿಗಳು ತಮ್ಮ ಓದಿನ ವಿಚಾರವಾಗಿ ಪರಸ್ಥಳಕ್ಕೆ ತೆರಳುತ್ತಾರೆ. ಅದು ವಿದೇಶ ಆಗಿರ್ಬೋದು ಅಥವಾ ಬೇರೆ ಊರಾಗಿರ್ಬೋದು. ಒಟ್ಟಿನಲ್ಲಿ ಮುಖ್ಯವಾದ ಪ್ರಥಮ ಆದ್ಯತೆಯನ್ನು ತಮ್ಮ ವಿದ್ಯಾಭ್ಯಾಸಕ್ಕೆ ಇವರು ನೀಡ್ತಾರೆ. ಇನ್ನು ಈ ಒಂದು ಖರ್ಚು ವೆಚ್ಚಗಳ ವಿಚಾರವನ್ನು ತಗೊಂಡಾಗ ಮನೆಯವರಿಗೆ, ಅಂದರೆ ತಂದೆ ತಾಯಿ ಆಗ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು, ಅವರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ. ಕಾರಣ ಏನಪ್ಪ ಅಂದರೆ ಇವರ ಈ ಒಂದು ಓದಿನಲ್ಲಿರೋ ಆಸಕ್ತಿಯನ್ನು ಗಮನಿಸಿದ ಈ ಜನ ಏನು ಮಾಡ್ತಾರಪ್ಪ ಅಂದರೆ ಇವರಿಗೆ ಹಣದ ಸಹಾಯವನ್ನು ಸಹ ಮಾಡ್ತಾರೆ. ಧಾರ್ಮಿಕ ಬುದ್ಧಿ ಇರುತ್ತೆ. ಹಾಗೆಯೇ ಈ ಜ್ಯೋತಿಷ್ಯ, ಮಂತ್ರ, ತಂತ್ರ ಇದರಲ್ಲಿ ಸಾಕಷ್ಟು ಈ ನಂಬಿಕೆ ಬರುತ್ತೆ.
ಯಾರಿಗೇ ಯಾವುದೇ ರೀತಿಯ ತೊಂದರೆ ಉಂಟಾದರೂ ಕೂಡ ಆ ತೊಂದರೆಯಿಂದ ಹೇಗೆ ಪಾರಾಗಬಹುದು ಅಂತ ಅವರಿಗೆ ಈ ಬುದ್ಧಿವಾದ ಹೇಳ್ತಾರೆ. ಆ ಒಂದು ಗುಣಧರ್ಮ ಸಹ ಇವರಿಗೆ ಇರುತ್ತೆ. ಇದರಿಂದ ಒಟ್ಟಾರೆ ಎಲ್ಲರಿಗೂ ಬೇಕಾದ ವ್ಯಕ್ತಿಗಳಾಗ್ತಾರೆ. ಕುಟುಂಬದಲ್ಲಿ ಸಹ ಯಾವುದೇ ರೀತಿಯ ಅಡಚಣೆಗಳಾಗಲಿ, ತೊಂದರೆಗಳಾಗಲಿ, ಬೇಸರದ ವಾತಾವರಣವಾಗಲಿ ಇರಲ್ಲ, ಚೆನ್ನಾಗೇ ಇರುತ್ತೆ. ಹಾಗೆ ಈ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಹಠದ ಒಂದು ಗುಣವನ್ನು ತೋರಿಸ್ತಾರೆ. ಇದರಿಂದ ಬೇರೆಯವರಿಗೆ ಬೇಸರ ಆದರೂ ಕೂಡ ಅವರಿಂದ ಏನೂ ಮಾಡೋಕ್ಕಾಗಲ್ಲ, ಅಶಕ್ತರಾಗಿರ್ತಾರೆ. ಒಟ್ಟಾರೆ ಇವರು ಬುದ್ಧಿವಂತಿಕೆಯಿಂದ ಮಾಡೋಕ್ಕೆ ಸಾಧ್ಯವಿಲ್ಲದ ಕೆಲಸವನ್ನು ಕೋಪದಿಂದ ಸಾಧಿಸ್ತಾರೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಆರೋಗ್ಯದ ವಿಚಾರದಲ್ಲೂ ಅಷ್ಟೇ ಯೋಚನೆ ಇಲ್ಲ. ಧನುರಾಶಿಯಲ್ಲಿ ಜನಿಸಿರೋದು ಇವರು ಪ್ರತಿಯೊಬ್ಬರ ಬಗ್ಗೆ ಪ್ರೀತಿ ವಿಶ್ವಾಸದಿಂದ ನಡ್ಕೋತಾರೆ. ಹಾಗೆ ಯಾರು ಅಶಕ್ತರು ಸಿಗ್ತಾರೆ. ಅಶಕ್ತರು ಅಂದರೆ ಯಾರೋ ಒಬ್ಬರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಸತತವಾಗಿ ಈ ಸೋಲನ್ನು ಅನುಭವಿಸ್ತಾ ಇರ್ತಾರೆ, ಅಂಥವ್ರು ಸಿಗ್ತಾರೆ. ಅಂಥವರ ಬಗ್ಗೆ ಇವರಿಗೆ ಹೆಚ್ಚಿನ ಕನಿಕರ ಉಂಟಾಗುತ್ತೆ. ಈ ಕನಿಕರ ಉಂಟಾಗುವ ಕಾರಣ ಇವರು ಸುಮ್ಮನೆ ಇರಲ್ಲ, ಹೋಗಿ ಅವರ ಕಷ್ಟ ನಷ್ಟಗಳನ್ನು ವಿಚಾರಿಸ್ತಾರೆ. ಅದಕ್ಕೆ ಸರಿಯಾದಂತಹ ಮಾರ್ಪಾಡುಗಳನ್ನು ಮಾಡಿ ಅದರಿಂದ ಅವ್ರನ್ನ ವಿಮುಕ್ತಿಗೊಳಿಸ್ತಾರೆ. ಒಟ್ಟಾರೆ ಇವರಿಗೆ ಇವತ್ತು ಪರೋಪಕಾರದ ಗುಣ ಇವರಿಗೆ ತುಂಬ ಇರುತ್ತೆ. ಇದರಿಂದ ಇವರಿಗೆ ಒಳ್ಳೆಯದು ಸಹ ಆಗುತ್ತೆ. ಇವರಿಂದ ಸಹಾಯ ಪಡೆದವರು ಇವರಿಗೆ ಯಾವ ರೀತಿಯಲ್ಲಿ ಪ್ರತ್ಯುಪಕಾರ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಆ ತಕ್ಷಣವೇ ಇವರಿಗೆ ಒಂದು ಅನುಕೂಲತೆಯನ್ನು ಕಲ್ಪಿಸ್ತಾರೆ. ವಿರೋಧಿಗಳಿರ್ತಾರೆ ಇವರಿಗೆ, ಆದರೆ ಇವ್ರ ಮನಸ್ಸು ಯಾರನ್ನ ವಿರೋಧ ಮಾಡೋ ಥರ ಇರಲ್ಲ. ವಿರೋಧಿಗಳನ್ನು ಸಹ ಇವರು ಪ್ರೀತಿ ವಿಶ್ವಾಸದಿಂದ ಆತ್ಮ ಮಿತ್ರರಂತೆ ಕಾಣ್ತಾರೆ. ಇದರಿಂದ ಇವರ ರೀತಿ ನೀತಿಗೆ, ಪ್ರೀತಿ ವಿಶ್ವಾಸಕ್ಕೆ ಎಲ್ಲರೂ ಒಂದು ರೀತಿ ಮಾರು ಹೋಗ್ತಾರೆ. ತಮ್ಮ ಪ್ರತಿಷ್ಠೆ ಮತ್ತು ಈ ಗೌರವವನ್ನು ಉಳಿಸ್ಕೊಂಬೋದಕ್ಕೆ ಇವರು ಯಾವುದೇ ರೀತಿಯ ತ್ಯಾಗವನ್ನು ಮಾಡ್ತಾರೆ. ಇವರ ಗೌರವ ಪ್ರತಿಷ್ಠೆಗೆ ಒಂದು ಚ್ಯುತಿ ಬರುವಂತಹ ಕೆಲಸ ಕಾರ್ಯಗಳನ್ನು ಯಾವುದೇ ರೀತಿಯ ಪ್ರಭಾವಕ್ಕೆ ಮಣಿಯೋದು ಇಲ್ಲ, ಅದನ್ನು ಮಾಡೋದು ಇಲ್ಲ ಇವರು. ಇನ್ನು ತಾಯಿಯ ಜೊತೆಯಲ್ಲಿ ಉತ್ತಮ ಬಾಂಧವ್ಯ ಇರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಈ ಬಡ್ತಿ ಸಿಗಬೇಕು ಅನ್ನೋ ಸನ್ನಿವೇಶದಲ್ಲಿ ಅನಗತ್ಯವಾದಂತಹ ವಾದ ವಿವಾದ ವಿರೋಧಗಳಿರುತ್ತೆ. ಆದರೂ ಕೂಡ ಅದನ್ನು ಎದುರಿಸಿ ಇವರು ತಮಗೆ ಲಭಿಸಬೇಕಾದಂತಹ ಅನುಕೂಲತೆಗಳನ್ನು ಪಡ್ಕೋತಾರೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇರಲ್ಲ, ಉತ್ತಮ ಆರೋಗ್ಯ ನಮಗಿರುತ್ತೆ. ಮಕರ ರಾಶಿಯಲ್ಲಿ ಜನಿಸಿರೋರು, ಅದರಲ್ಲೂ ಮುಖ್ಯವಾಗಿ ಮಹಿಳೆಯರು, ಅವರೇನು ಮಾಡ್ತಾರೆ, ಇವತ್ತು ಈ ಕುಟುಂಬದ ಹಿರಿಯರ ಮಾತನ್ನು ಹೆಚ್ಚಾಗಿ ಗೌರವಿಸ್ತಾರೆ. ಯಾರು ಆಗಿರಲಿ, ಉದಾಹರಣೆಗೆ ಒಂದು ಈ ಲೇಡೀಸ್ ಅನ್ಕೊಂಬಣ, ಅವರ ಗಂಡ ಅವರೇನೋ ಒಂದು ತಪ್ಪು ಮಾಡುತ್ತಾರೆ. ಆ ತಪ್ಪನ್ನು ಕುಟುಂಬದ ಹಿರಿಯರು ವಿರೋಧಿಸ್ತಾರೆ. ಆವಾಗ ಅವರಲ್ಲಿ ಮಾತುಕತೆ ಶುರುವಾದರೆ ಇವರು ತಮ್ಮ ಪತಿ ಅಂತಲೂ ನೋಡಲ್ಲ, ಅವನ್ನ ಕಂಡಮ್ ಮಾಡಿ ಅವನ್ನ ಕೂಡಿಸ್ತಾರೆ. ಕುಟುಂಬದ ಹಿರಿಯರಿಗೆ ಅನುಕೂಲತೆ ಮಾಡಿಕೊಡ್ತಾರೆ. ಒಟ್ಟಾರೆ ಇವರ ಜವಾಬ್ದಾರಿ ಕುಟುಂಬವನ್ನು ತಪ್ಪು ದಾರಿಯಿಂದ ಸರಿಯಾದ ದಾರಿಗೆ ತರೋದೇ ಆಗಿರ್ತದೆ. ಇವ್ರ ಮನಸ್ಸನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಬಲ್ಲ, ಹಾಗೆ ಇವರ ಮಾತನ್ನ ಯಾರೂ ಕೇಳಲ್ಲ. ಆದರೆ ಇವ್ರಿಗೆ ಎಂಥ ಹಠ ಇರುತ್ತೆ ಅಂದರೆ, ತಮ್ಮ ಮಾತನ್ನು ಕೇಳುವವರೆಗೂ ತಮ್ಮ ವಾದವನ್ನು ಇವರು ಬಿಡಲ್ಲ. ಅದು ಮುಖ್ಯವಾದ್ದು. ಇನ್ನು ಈ ಕುಟುಂಬದ ಆಗು ಹೋಗುಗಳು ಇವರ ನಿರ್ಧಾರದ ಮೇಲೆ ಅವಲಂಬಿತವಾಗಿರುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳೋ ಮುನ್ನ ಸ್ವಲ್ಪ ಯೋಚನೆ ಮಾಡೋದು ಒಳ್ಳೆಯದು. ಅದು ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಅಡಚಣೆಗಳು ಎದುರಾದರೂ ಕೂಡ ಅದನ್ನು ನಿವಾರಿಸಿಕೊಂಡು ಇವರು ಮುಂದುವರಿತಾರೆ. ಹಾಗೆ ತಮ್ಮ ಕೆಲಸ ಕಾರ್ಯದಲ್ಲಿ ಉನ್ನತ ಸ್ಥಾನವನ್ನು ಗಳಿಸ್ತಾರೆ, ಉನ್ನತ ಮಟ್ಟವನ್ನು ತಲುಪ್ತಾರೆ. ಈ ಕಾರಣದಿಂದ ಬಹುದಿನದಿಂದ ಕಾಯುತ್ತಿದ್ದ ಒಂದು ವಿಶೇಷವಾದಂತಹ ಅವಕಾಶ ಅಥವಾ ಅನುಕೂಲತೆಗಳು ಇವರ ಪಾಲಾಗುತ್ತೆ. ಇಲ್ಲಿ ಇವರ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಹಣಕಾಸಿನ ಅನುಕೂಲತೆ ಇರುತ್ತೆ.
ಆದರೆ ಅದಕ್ಕೆ ತಕ್ಕಂತಹ ಖರ್ಚು ವೆಚ್ಚಗಳು ಇರುತ್ತೆ. ಅದೆಷ್ಟೇ ಖರ್ಚು ವೆಚ್ಚಗಳಿದ್ದರೂ ಕೂಡ ಹಣವನ್ನು ಉಳಿಸೋದ್ರಲ್ಲಿ ಇವರು ಯಶಸ್ವಿಯಾಗ್ತಾರೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ತಿನ್ನುವ ಆಹಾರ ಮುಖೇನ ಇವರ ಆರೋಗ್ಯದಲ್ಲಿ ಏರಿಳಿತ ಉಂಟಾಗುತ್ತೆ. ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಕುಂಭರಾಶಿಯಲ್ಲಿ ಹುಟ್ಟಿರೋರು ಇವರು ಪ್ರತಿಯೊಬ್ಬರನ್ನು ಇವರು ತುಂಬ ಒಳ್ಳೆಯರು. ಆದ್ದರಿಂದ ಪ್ರತಿಯೊಬ್ಬರನ್ನು ಇವರು ಒಳ್ಳೆಯರು ಅಂತಲೇ ಭಾವಿಸ್ತಾರೆ. ಅಂದರೆ ಯಾರನ್ನೂ ಇವರು ಅನುಮಾನದ ದೃಷ್ಟಿಯಿಂದ ನೋಡಲ್ಲ. ಎಲ್ಲರೂ ಒಳ್ಳೆಯರು, ಎಲ್ಲರೂ ತನ್ನವರೇ, ಎಲ್ಲರೂ ತನಗೆ ಸಹಾಯವನ್ನೇ ಮಾಡ್ತಾರೋ ಇಲ್ವೋ, ಆದರೆ ತನಗೆ ತೊಂದರೆಯನ್ನು ಮಾಡಲ್ಲ ಅನ್ನೋ ಒಂದು ರೀತಿಯಲ್ಲಿ ಇರ್ತಾರೆ. ಅದೇನಪ್ಪ ಆಗುತ್ತೆ ಅಂದರೆ ಈ ಕೌಟುಂಬಿಕ ವಿಚಾರದಲ್ಲಿ ಇವರು ಯಾರ ಮಾತನ್ನೂ ಕೇಳಲ್ಲ, ತನ್ನ ಸ್ವಂತ ಬುದ್ಧಿ ಇರುತ್ತೆ. ಆದರೆ ಕುಟುಂಬದ ಇತರೆ ಸದಸ್ಯರು ಏನಪ್ಪ ಮಾಡ್ತಾರೆ ಅಂದರೆ ಈ ಚಾಡಿ ಮಾತುಗಳನ್ನು ನಂಬುತ್ತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಕ್ಷಣಕಾಲ ವಾದ ವಿವಾದ ಮತ್ತು ಮನಸ್ತಾಪಗಳು ಉಂಟಾಗುತ್ತೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ ಇವರೇನು ಮಾಡ್ತಾರೆ, ಚಾಚೂ ತಪ್ಪದೆ ನಡೆದ ಪ್ರತಿಯೊಂದು ವಿಚಾರವನ್ನು ಅಧ್ಯಯನ ಮಾಡಿ ಅಲ್ಲಿದ್ದ ಲೋಪದೋಷಗಳನ್ನು ತಿಳಿಸಿ ಈ ಕುಟುಂಬದವರನ್ನು ಮತ್ತೊಮ್ಮೆ ಪ್ರೀತಿ ವಿಶ್ವಾಸದಿಂದ ಬಾಳೋದಕ್ಕೆ ಅನುವು ಮಾಡಿಕೊಡ್ತಾರೆ. ಇದರಿಂದ ಕುಟುಂಬದಲ್ಲಿ ಇವರಿಗೆ ವಿಶೇಷವಾದಂತಹ ಕೀರ್ತಿ ಪ್ರತಿಷ್ಠೆ ಮತ್ತು ಗೌರವ ಕಂಡುಬರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಬಂದಾಗ ಯಾವುದೇ ರೀತಿಯ ತೊಂದರೆ ಇರಲ್ಲ. ಆದರೆ ಸಣ್ಣ ಪುಟ್ಟ ಕೆಲಸ ಆದರೂ ಕೂಡ ಇವರು ಬೇರೆಯವರ ಜೊತೆಗೂಡಿ ಮಾಡ್ತಾರೆ. ಸ್ವತಂತ್ರವಾಗಿ ಕೆಲಸ ಕಾರ್ಯಗಳನ್ನು ಉದ್ಯೋಗದ ನಿಮಿತ್ತವಾಗಿ ಇವರು ಮಾಡಲ್ಲ, ಬೇರೆಯವರು ಬರಬೇಕು. ಆ ರೀತಿಯ ಒಂದು ಮನಸ್ಥಿತಿಗೆ ಒಗ್ಗೋಗಿರ್ತಾರೆ. ಆತ್ಮವಿಶ್ವಾಸದ ಕೊರತೆ ಇರುತ್ತೆ ಇವರಲ್ಲಿ. ಇನ್ನು ಸಂಗಾತಿಗೆ, ಬಾಳ ಸಂಗಾತಿಗೆ ಅಂದರೆ ನಿಮ್ಮ ಗಂಡ ಅಥವಾ ಹೆಂಡತಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರೋ ಸಾಧ್ಯತೆ ಇದೆ. ಈ ಕಾರಣದಿಂದ ಆರೋಗ್ಯದ ಬಗ್ಗೆ ಸಾಕಷ್ಟು ಗಮನವನ್ನು ಕೊಡೋದು ತುಂಬ ಒಳ್ಳೆಯದು. ಇನ್ನು ನಿಮ್ಮ ತಾಯಿಯವರ ಕುಟುಂಬದ ಕಡೆ ಒಂದು ಕೆಟ್ಟ ವರ್ತಮಾನವೊಂದು ಬರುತ್ತೆ. ಅದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ. ಹಣಕಾಸಿನ ತೊಂದರೆ ಇಲ್ಲ, ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಇಲ್ಲವರೆ ತೊಂದರೆಯನ್ನು ಅನುಭವಿಸ್ತೀವಿ. ಮೀನರಾಶಿಯಲ್ಲಿ ಜನಿಸಿರೋರು ಇವರು ಮೊದಲನೇದಾಗಿ ಇವರ ಮನಸ್ಸಿನ ವಿಚಾರವನ್ನು ಹೇಳಬೇಕು ಅಂದರೆ ನೋಡೋದಕ್ಕೆ ತುಂಬ ಶಾಂತಿಯಿಂದ ಇರ್ತಾರೆ. ಹಾಗೆಯೇ ತುಂಬ ಚುರುಕುತನದಿಂದ ಇರ್ತಾರೆ. ಏಕೆಂದರೆ ಯಾವುದೇ ಕೆಲಸ ಕಾರ್ಯಗಳು ಬಂದರೂ ಕೂಡ ಬೇರೆಯವರಿಗೆ ಅದರ ಪಾಲನ ಕೊಡೋಕ್ಕೆ ಹೋಗಲ್ಲ. ಇನ್ನು ನಾನೇ ಮಾಡ್ತೀನಿ, ನಾನೇ ಮುಗಿಸ್ತೀನಿ ಅನ್ನೋ ಒಂದು ವೇಗದಲ್ಲಿ ಇರ್ತಾರೆ. ಆದರೆ ಏನಪ್ಪ, ಆ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದಾಗ ಮುಂಚೆ ಇದ್ದ ಒಂದು ಇಂಟ್ರೆಸ್ಟು, ಆಸಕ್ತಿ ಆ ನಂತರ ಇರಲ್ಲ. ಇದರಿಂದ ಕುಟುಂಬದ ಸದಸ್ಯರ ವಿರೋಧಕ್ಕೆ ಅಥವಾ ಅವಿಶ್ವಾಸಕ್ಕೆ ಇವರು ಪಾತ್ರರಾಗ್ತಾರೆ. ಕೊನೆಯದಾಗಿ ಇವರು ತಮ್ಮನ್ನು ತಾವೇ ತಿದ್ಕೋತಾರೆ, ತಮ್ಮ ತಪ್ಪನ್ನು ತಾವೇ ಒಪ್ಕೋತಾರೆ. ಬೇರೆ ಯಾರ ಮೇಲೂ ಅವಲಂಬಿತರಾಗಲ್ಲ. ತಾವೇ ಮಾಡಿದ ತಪ್ಪುಗಳನ್ನು ತಿದ್ದುಕೊಂಡು ಜೀವನದಲ್ಲಿ ಮುಂದುವರಿತಾ ಹೋಗ್ತಾರೆ. ಅದು ಇವರಿಗೆ ಸಾಧ್ಯವೂ ಆಗುತ್ತೆ. ಇನ್ನು ಈ ಕುಟುಂಬದಲ್ಲಿ ಅನೇಕ ಧಾರ್ಮಿಕ ಕೆಲಸ ಕಾರ್ಯಗಳು ನಡಿಬೇಕಾಗುತ್ತೆ. ಈ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಯಾರೊಬ್ಬರೂ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ಧರಿರಲ್ಲ. ಈ ಕಾರಣದಿಂದ ಏನು ಮಾಡ್ತಾರಪ್ಪ ಅಂದರೆ ಇವರ ಕುಟುಂಬದ ಹಿರಿಯ ವ್ಯಕ್ತಿಗಳು ಆ ಒಂದು ಜವಾಬ್ದಾರಿಯನ್ನು ತಗೋತಾರೆ. ಅವರಿಗೆ ಇವರು ಸಹಾಯ ಮಾಡಲೇಬೇಕಾಗತ್ತೆ. ಇವರ ಸಹಾಯ ಯಾವ ಮಟ್ಟದಲ್ಲಿರುತ್ತೆ ಅಂದರೆ ಅದು ಇವರನ್ನು ಹೊಸ ರೀತಿಯ ಪ್ರಪಂಚಕ್ಕೆ ತಗೊಂಡು ಹೋಗುತ್ತೆ. ಇವರಿಗೆ ವಿಶಿಷ್ಟ ರೀತಿಯ ಗೌರವ ಪ್ರಾಪ್ತಿಯಾಗುವ ರೀತಿ ಮಾಡ್ತಾರೆ. ಇಲ್ಲಿ ಒಟ್ಟಾರೆ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಹತೋಟಿ ಇರಲಿ. ಹಾಗೆ ಅನಾವಶ್ಯಕವಾಗಿ ಎಲ್ಲ ವಿಚಾರದಲ್ಲೂ ಕೋಪದಿಂದ ವರ್ತಿಸಬೇಡಿ. ಪ್ರತಿಯೊಬ್ಬರೊಂದಿಗೆ ಸ್ವಲ್ಪ ಅಡ್ಜಸ್ಟಿಂಗ್ ನೇಚರ್ ತೋರಿಸಿ. ಇದರಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ. ಉದ್ಯೋಗದಲ್ಲಿ ಸಹ ಯಾವುದೇ ತೊಂದರೆ ಇರಲ್ಲ. ಹಣಕಾಸಿನ ವಿಚಾರದಲ್ಲಿ ಆತಂಕ ಇದ್ದರೂ ಕೂಡ ನಿಧಾನಗತಿಯ ಪ್ರಗತಿ ಕಂಡುಬರುತ್ತೆ. ಆರೋಗ್ಯದಲ್ಲಿ ಸಹ ನಿರೀಕ್ಷಿತ ಒಂದು ಒಳ್ಳೆಯ ವಾತಾವರಣವನ್ನು ನಿರೀಕ್ಷಿಸ್ಬೋದು. ಉತ್ತಮ ಆರೋಗ್ಯವನ್ನು ಕಾಪಾಡ್ಕೋಬೋದು.